ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಳ್ಳಿಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯಡಿ ನಡೆಯುತ್ತಿರುವ ಕೆರೆ ಹೂಳೆತ್ತುವ ಕಾಮಗಾರಿ ಸ್ಥಳಕ್ಕೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇದೇ ವೇಳೆ ಗ್ರಾಮದಲ್ಲಿ ವಿಶೇಷ ಗ್ರಾಮಸಭೆ ಜರುಗಿಸಿ ಗ್ರಾಮದ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಯಿತು. ಮಳ್ಳಿಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆ ಹೂಳೆತ್ತುವ ಕಾಮಗಾರಿಯಲ್ಲಿ ಒಟ್ಟು 227 ಕೂಲಿ ಕಾರ್ಮಿಕರು ಸಕ್ರಿಯವಾಗಿ ಭಾಗವಹಿಸಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಪ್ರತ್ಯಕ್ಷವಾಗಿ ಕಾಮಗಾರಿ ವೀಕ್ಷಿಸಿ ಕೂಲಿ ಕಾರ್ಮಿಕರ ಕುಂದುಕೊರತೆಗಳನ್ನು ಆಲಿಸಿದರು. ಅಲ್ಲದೆ ಸೂಚಿಸಿದ ಕೆಲಸದ ಅಳತೆಗೆ ತಕ್ಕಂತೆ ಗುಣಮಟ್ಟದ ಕೆಲಸ ನಿರ್ವಹಿಸಬೇಕು ಹಾಗೂ ಕಡ್ಡಾಯವಾಗಿ ಎನ್ಎಂಎಂಎಸ್ ಆಪ್ ಮೂಲಕ ಪ್ರತಿದಿನದ ಹಾಜರಾತಿ ಫೋಟೋ ತೆಗೆದುಕೊಳ್ಳಬೇಕೆಂದು ಸಿಬ್ಬಂದಿ ಮತ್ತು ಕಾರ್ಮಿಕರಿಗೆ ಸೂಚನೆ ನೀಡಿದರು. ವರದಿ ಕಮಲೇಶ್ ಹಡಪದ. ನಾನು ಅವತ್ತಿನ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ಮಾತಾಡಿ ಹೇಳಿದೆ, ನೋಡಿ ನೀವೆಲ್ಲ ಹಾಲಿ ಶಾಸಕರಿದ್ದೀರಿ, ನೀವೆಲ್ಲ ಮಾಜಿ ಶಾಸಕರಿದ್ದೀರಿ, ನಿಮಗೆ ಸೇವೆಯನ್ನ ಸಲ್ಲಿಸಲಿಕ್ಕೆ ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ರೆ ಸಕ್ರಿ ಫ್ಯಾಕ್ಟರಿ ಓನರ್ಗಳು ನೀವು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀರಿ, ಬಂಡವಾಳಶಾಹಿಗಳು ನೀವು, ನಿಮ್ಮಿಂದ ಬ್ಯಾಂಕ್ಗಳ ಅಭಿವೃದ್ಧಿ ಆಗೋದಿಲ್ಲ, ಹಾಗಾಗಿ ಇವನ್ನ ತಿರಸ್ಕಾರ ಮಾಡಬೇಕು ಅಂತ ಅವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೆ. ಇವತ್ತು 13 ಜನ ನಿರ್ದೇಶಕರಿದ್ದಾರೆ. ಈ 13 ಜನ ನಿರ್ದೇಶಕರು ಆಯ್ಕೆ ಆಗಿದ್ರಿ 2020 ಚುನಾವಣೆ. ಈ 13 ಜನ ನಿರ್ದೇಶಕರಲ್ಲಿ 7 ಜನ ಹಾಲಿ ಶಾಸಕರು, ಮಾಜಿ ಶಾಸಕರಾಗಿರ್ತಕ್ಕಂಥ, ಲೋಕಸಭಾ ಸದಸ್ಯರಾಗಿರ್ತಕ್ಕಂಥವ್ರು 7 ಜನ, ಮತ್ತೆ ಒಬ್ರು ಶಾಸಕರ ಹತ್ತಿರದ ಸಂಬಂಧಿ ಬ್ರದರ್ ಒಬ್ರು, ಇನ್ನುಳಿದಿರ್ತಕ್ಕಂಥವ್ರು ಆಯಾ ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರು. ಅದ್ರ ಜೊತೆಗೆ ಇಷ್ಟ ಆದ್ರೆ ನಮ್ಗೇನು ಪ್ರಾಬ್ಲಮ್ ಇರಲಿಲ್ಲ. ಇದ್ರ ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಯಾವ ನಿರ್ದೇಶಕರು ಡಿಸಿಸಿ ಬ್ಯಾಂಕ್ ಅನ್ನ ಅಭಿವೃದ್ಧಿಗೊಳಿಸಬೇಕಾಗಿತ್ತು ಆ ಎಲ್ಲಾ ನಿರ್ದೇಶಕರು ವೈಯಕ್ತಿಕ ಸೌಹಾರ್ದ ಬ್ಯಾಂಕ್ಗಳು ಎಲ್ಲಾ ಅಮೌಂಟ್ ರೈತರಿಗೆ ಯಾರೋ ಅವ್ರ ಜನಸಂಪರ್ಕ ಬರ್ತಕ್ಕಂಥವ್ರದ್ದು ಎಲ್ಲಾ ರೊಕ್ಕ ಎಲ್ಲಿ ಇಟ್ಕೊಳ್ತಾರಪ್ಪ ಅಂದ್ರೆ ಎಲ್ಲಾ ಸೌಹಾರ್ದ ಬ್ಯಾಂಕ್ನಾಗ ಇಟ್ಕೊಳ್ತಾರ. ಇವರೇನು ಸಕ್ರಿ ಫ್ಯಾಕ್ಟರಿಗಳು ಓನರ್ಗಳು ಏನು ನಿರ್ದೇಶಕರಾಗಿದ್ರು ಅವ್ರದ್ದೆಲ್ಲಾರು ಏನಪ್ಪಾ ಅಂತಂದ್ರೆ ರೊಕ್ಕನ ಎಲ್ಲಾನು ಜಮಾ ಮಾಡುದು, ರೈತರ ಬಿಲ್ಲುನ ಎಲ್ಲಿ ಜಮಾ ಮಾಡ್ತಾರಂದ್ರ ಅದ ಸೌಹಾರ್ದ ಬ್ಯಾಂಕ್ಗಳಿಗೆ ಜಮಾ ಮಾಡ್ತಾರ. ಸೌಹಾರ್ದ ಬ್ಯಾಂಕ್ಗಳು ಇವತ್ತು ಯಾವ ರೀತಿ ಬೆಳೆದಪ್ಪ ಅಂತಂದ್ರೆ ಹೆಮ್ಮರವಾಗಿ ಅವರು ಸೌಹಾರ್ದ ಬ್ಯಾಂಕ್ಗಳು ಬೆಳೀತಾ ಇದಾವ. ಅದೇ ಡಿಸಿಸಿ ಬ್ಯಾಂಕ್ ಇವತ್ತು ಏನಾಗ್ತದ ಅಂತಂದ್ರೆ ಹಣಕಾಸಿನ ಲಭ್ಯತೆ ಇಲ್ಲದೆ ಇವತ್ತು ರೈತರಿಗೆ ಸಾಲ ನೀಡಲಿಕ್ಕೆ ಆಗ್ತಾ ಇಲ್ಲ ಡಿಸಿಸಿ ಬ್ಯಾಂಕ್ಗೆ. ಹಾಗಾದ್ರೆ ಡಿಸಿಸಿ ಬ್ಯಾಂಕ್ ಅನ್ನ ಹಾಳು ಮಾಡಿದವ್ರು ಯಾರು ಅಂತಂದ್ರೆ ಈ ನಿರ್ದೇಶಕರು ಹಾಳು ಮಾಡಿ. ಆ ಪಟ್ಟಿ ಬಹಳ ದೊಡ್ಡದ, ಒಬ್ಬೊಬ್ರು 2-3 ಕೋಆಪರೇಟಿವ್ ಬ್ಯಾಂಕ್ಗಳು. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥಿತವಾಗಿ ನಮ್ಮ ಜಿಲ್ಲೆಯಲ್ಲಿ ನಮ್ದೇನಾದ್ರೂ ನಮ್ಮ ಬಾಗಲಕೋಟೆ ಡಿಸಿಸಿ ಬ್ಯಾಂಕ್ ನ ಹಾಳು ಮಾಡಿರ್ತಕ್ಕಂಥ ಕೀರ್ತಿ ಮೊದಲು ಯಾರಿಗಾರು ಸಲ್ತಿದ್ರೆ ಈ ನಿರ್ದೇಶಕರಿಗೆ ಸಲ್ತೈತೆ ಅಂತಕ್ಕಂಥದ್ದು ನಾವು ನೋಡಿದೆ. ಇನ್ನು ಎರಡನೇದ, ಈ ನಿರ್ದೇಶಕರು ಅವ್ರ ಫ್ಯಾಕ್ಟರಿಗಳಿಗೆ 106 ಕೋಟಿ ರೂಪಾಯಿ ಸಾಲ ಹಾಕೊಂಡಿದ್ದಾರೆ, ಬಡ್ಡಿ ಮನ್ನಾ ಮಾಡ್ಕೋತಾರ, ಅವ್ರಿಗೆ ಯಾವುದೇ ರೀತಿ ಕಾನೂನು ತೊಡಕಾಗೋದಿಲ್ಲ. ಒಂದು ಉದಾಹರಣೆ ಹೇಳ್ತೀವಿ, ನಮ್ಮ ರನ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂತ ತಾವೆಲ್ಲ ಗಮನಿಸಿರ್ಬೋದು. 112 ಕೋಟಿ ರೂಪಾಯಿ ಡಿಸಿಸಿ ಬ್ಯಾಂಕ್ ನಲ್ಲಿ ಲೋನ್ ಇದೆ 2016ರಿಂದ. 112 ಕೋಟಿ ರೂಪಾಯಿ ಡಿಸಿಸಿ ಬ್ಯಾಂಕ್ ನ ಲೋನ್ ತೆಗೆದುಕೊಂಡ್ರು 1 ರೂಪಾಯಿ ಬಡ್ಡಿನೂ ಕಟ್ಟಿಲ್ಲ, 1 ರೂಪಾಯಿ ಬಡ್ಡಿನೂ ಕಟ್ಟಿಲ್ಲ. ಆ ಬ್ಯಾಂಕಿನ ಅಧ್ಯಕ್ಷರು ಯಾರು? ನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ RS ತಳೇವಾಡ್ರು. ಅವರು ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಹೌದು, ಈ ಹಿಂದೆ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಬಾಗಲಕೋಟೆ ಡಿಸಿಸಿ ಬ್ಯಾಂಕ್ 112 ಕೋಟಿ ರೂಪಾಯಿ ಬ್ಯಾಂಕ್ ಇದು ನಮ್ಮ ಫ್ಯಾಕ್ಟರಿ ದಿವಾಳಿ ಆಯ್ತು. ಈಗ ಬೇರೆದವರು ಬಂದ ಫ್ಯಾಕ್ಟರಿಯನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಆ 112 ಕೋಟಿ ರೂಪಾಯಿನ ಹೆಂಗ್ ತೀರಿಸುವುದು ಅಂದ್ರೆ 30 ವರ್ಷದ ಅವಧಿ ಹಾಕೊಂಡಿದ್ದಾರೆ. ವರ್ಷಕ್ಕೆ 3 ಕೋಟಿ 4 ಕೋಟಿ ಕಟ್ಕೋತ ಬಡ್ಡಿ ಇಲ್ಲ, ಬರೀ ಗಂಟು ಕಟ್ಟುದು. 30 ವರ್ಷ ಮಟ್ಟ ಟೈಮ್ ತಗೊಂಡರು. ಇನ್ನೊಂದು ಗೊತ್ತಿರಲಿ, ಅದೇ ನಿರ್ದೇಶಕರು ಏನ್ ಮಾಡಿದ್ರು, ಗೋಡಾವಣೆ ಕಟ್ಟಂತ 12 ಕೋಟಿ ರೂಪಾಯಿ ತಗೊಂಡು, ಗೋಡಾವಣೆ ಇಲ್ಲ, ಏನಿಲ್ಲ, ಗೋಡಾವಣೆ ಇಲ್ಲ, 12 ಕೋಟಿ ರೂಪಾಯಿ ತೆಗೆದುಕೊಂಡ್ರು. ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿರ್ತಕ್ಕಂಥವ್ರು ಅವ್ರು ತಪ್ಪಿಲ್ಲ ಅಂತೇಳಿ ಮುಚ್ಚಾಕಿದ್ರು ಕೇಸ್. ಮುಚ್ಚಾಕಿದ್ರು 12 ಕೋಟಿ ರೂಪಾಯಿ ಗೋಡಾವಣೆಯಿಂದ ಲೋನ್ ಸ್ಯಾಂಕ್ಷನ್ ಮಾಡ್ತಾರಂತಂದ್ರೆ ಈ ರೀತಿಯಾಗಿ ಎಲ್ಲಾ ನಿರ್ದೇಶಕರು ಅವರವರ ಬ್ಯಾಂಕ್ಗಳನ್ನ, ಅವರವರ ಸಂಸ್ಥೆಗಳನ್ನ, ಅವರವರ ಫ್ಯಾಕ್ಟರಿಗಳನ್ನ ವಿಸ್ತಾರ ಮಾಡಿಕೊಂಡ್ರು ಹೊರತು ರೈತರ ಬ್ಯಾಂಕ್ ಅನ್ನ ದಿವಾಳಿಗಿಸಿದ್ರು. ಇದು ಒಂದು ಪಾರ್ಟ್.